ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಗಮನಿಸ್ತಾ ಹೋದ್ರೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಸಿಎಂ ಭಾರಿ ಅಲರ್ಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್, ಸಚಿವರುಗಳ ಡಿನ್ನರ್ ಮೀಟಿಂಗ್ ಇದು. ಕ್ಯಾಬಿನೆಟ್ನ ಎಲ್ಲಾ ಸಚಿವರನ್ನ ಕೂಡ ಊಟಕ್ಕೆ ಸಿಎಂ ಆಹ್ವಾನಿಸಿದ್ದಾರೆ. ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನದ ಗೊಂದಲ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ. ಬಿಜೆಪಿಗೆ ಚುನಾವಣೆಯಲ್ಲಿ ರಾಮ ಮಂದಿರ ವಿಷಯ ಅಸ್ತ್ರ ಆಗಿದೆ. ಬಿಜೆಪಿಯ ರಾಮ ಮಂದಿರ ಅಸ್ತ್ರಕ್ಕೆ ಕಾಂಗ್ರೆಸ್ ಈಗ ಒಂದು ಪ್ರತ್ಯಸ್ತ್ರವನ್ನು ಸಿದ್ಧಪಡಿಸಬೇಕಾಗಿದೆ. ಹಾಗಾಗಿ ಆ ಪ್ರತ್ಯಸ್ತ್ರ ಯಾವುದು ಅನ್ನೋದರ ಕುರಿತಾಗಿ ಸಿಎಂ ಚರ್ಚೆಯನ್ನು ನಡೆಸಿದ್ದಾರೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಮೂರು ಪಕ್ಷಗಳಲ್ಲೂ ಕೂಡ ಸಾಕಷ್ಟು ತಯಾರಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ತಯಾರಿ ಇದು. ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಅಲರ್ಟ್ ಆಗಿದ್ದಾರೆ. ಸಚಿವರ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಬಿಜೆಪಿ ಪ್ರಯೋಗಿಸ್ತಾ ಇರುವಂತಹ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಹೂಡೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ನಡೆಸಿದೆ. ಚುನಾವಣೆ ಮುಂದಿನ ತಂತ್ರಗಾರಿಕೆ, ಕ್ಷೇತ್ರಗಳ ಬಗ್ಗೆ ಚರ್ಚೆ, ಎಲ್ಲ ವಿಚಾರವೂ ಕೂಡ ಡಿಸ್ಕಸ್ ಆಗಿದೆ. ಗ್ಯಾರಂಟಿ ಜಾರಿ ಮಾಡಿರೋದನ್ನ ಜನರ ಮುಂದೆ ಇಡೋಣ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಈಗಾಗಲೇ ಸರ್ಕಾರದ 5 ಗ್ಯಾರಂಟಿ ಜನರನ್ನ ತಲುಪಿದೆ. ಆದರೆ ಅದರ ಬಗ್ಗೆ ಮತ್ತಷ್ಟು ಜನರಲ್ಲಿ ಅರಿವನ್ನ ಮೂಡಿಸಬೇಕು, ಪ್ರಚಾರ ಮಾಡಬೇಕು. ಗ್ಯಾರಂಟಿ ಬಗ್ಗೆ ಜಿಲ್ಲೆಗಳಲ್ಲೂ ಕೂಡ, ಹಳ್ಳಿಗಳಲ್ಲೂ ಕೂಡ ಪ್ರಚಾರ ಆಗಬೇಕು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಬಿಜೆಪಿ ಹೂಡ್ತಾ ಇರುವಂತಹ ಅಸ್ತ್ರಕ್ಕೆ ನಾವೇನ್ ಪ್ರತ್ಯಸ್ತ್ರವನ್ನ ಹೂಡಬೇಕು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ವೆರಿ ಇಂಪಾರ್ಟೆಂಟ್ ಚರ್ಚೆ ಆಗಿದೆ. ಲೋಕಸಭೆ ಚುನಾವಣೆಯ ಸಿದ್ಧತೆ ನಡೆಯಿತು. ಯಾವ ರೀತಿಯಲ್ಲಿ ಇವತ್ತು ನಿರ್ಧರಿಸಬೇಕು, ಏನ್ ವಿಷಯಗಳಿದಾವೆ ನಾವೇನಿವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ. ಇವತ್ತೆಲ್ಲ ಕೊಟ್ಟ ಮಾತಿನಂತೆ ನಡೀತಾ ಇದ್ದೀವಿ. ಜನಪರ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ, ಆಡಳಿತ ಕೊಡ್ತಾ ಇದ್ದೇವೆ. ಹೀಗಾಗಿ ಜನರ ಮುಂದೆ ಹೋಗ್ಬೇಕು, ಮತ್ತೆ ಇವತ್ತು ಸಂಘಟನೆ ಮಾಡಬೇಕು, ಲೋಕಸಭೆ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗೆ ಇವತ್ತು ಆಯವ್ಯಯನ್ನು ಮಂಡನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅದ್ರ ಬಗ್ಗೆನೂ ಚರ್ಚೆ ಆಗಿದೆ. ಪಕ್ಷ ಸಂಘಟನೆ ಮಾಡೋದ್ರ ಬಗ್ಗೆನೂ ಚರ್ಚೆ. ಸರ್, ಡಿನ್ನರ್ ಫಾಲೋಯಿಂಗ್ ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಪಕ್ಷದ ಸ್ಟ್ರಾಟಜಿ ಮಾಡಲಿಕ್ಕೆ ಕರೆದಿದ್ದಾರೆ. ಹೈಕಮಾಂಡು ಪಕ್ಷ ಏನು ಹೇಳುತ್ತೆ ಅದೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೊಂಡು ಈ ಸಲ 28 ಕ್ಷೇತ್ರ ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ. 20 ಮೇಲೆ ನಾವು ಗೆಲ್ಲಬೇಕು ಅಂತಿದ್ದೀವಿ. ನಾವು BJP ಥರ 28ಕ್ಕೆ 28 ಹೇಳಲ್ಲ, 28 ಫೈಟ್ ಮಾಡ್ತೀವಿ, 20 ಮೇಲೆ ಗೆಲ್ತೀವಿ. ಸಾಧನೆ ಬಗ್ಗೆ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯನವರು, DK ಶಿವಕುಮಾರ್, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲಾ ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ ತೀರ್ಮಾನ. ಎಲ್ಲ ಗೆಲ್ಲಿಸ್ಬೇಕು. ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಸಭೆನಲ್ಲಿ ಗೆಲ್ಲಿಸ್ಕೊಂಡ್ ಬರಲೇಬೇಕು ಅಂತ ಹೇಳಿದರೆ ಎಲ್ಲರೂ ಜವಾಬ್ದಾರಿ ತಗತಿ ಅಂತ ಒಪ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಏನಿಲ್ಲ, ಯಾವುದೇ ಅಪಸ್ವರ ಇಲ್ಲ, ಯಾವುದೂ ಚರ್ಚೆ ಇಲ್ಲ. ಎಲ್ಲ ಎಸ್, ಹಾಗಿದ್ರೆ ಡಿನ್ನರ್ ಪಾಲಿಟಿಕ್ಸ್ ಯಾವ ರೀತಿಯಲ್ಲಿ ಸಾಕ್ತು, ಏನ್ ಚರ್ಚೆ ನಡೀತು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಪಡೆಯೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಲೋಕಸಭಾ ಚುನಾವಣೆ ಬಂತು, ಹಾಗಾಗಿ ಈಗ ಏಟು ಎದುರೇಟು ಜೊತೆಗೆ ಅಸ್ತ್ರಗಳ ಪ್ರಯೋಗ ಇದೆಲ್ಲವೂ ಕೂಡ ಬಹಳ ಭರ್ಜರಿಯಾಗಿ ಸಾಗುವಂತಹ ಕಾಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿಯಾದಂತಹ ಪಾಲಿಟಿಕ್ಸ್ ನಡೀತಾ ಇದೆ? ಬಿಜೆಪಿಯ ಶ್ರೀರಾಮನ ಅಸ್ತ್ರಕ್ಕೆ ಪ್ರತಿಯಾಗಿ ಯಾವ ಅಸ್ತ್ರ ಪ್ರಯೋಗಿಸೋದಕ್ಕೆ ಈಗ ಸಿದ್ಧ ಆಗಿ ನಿಂತಿದೆ? ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ನಡೆದದ್ದೇನು ಅಂತ? ಪ್ರತಿಮಾ, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ಮುಂದೆ ಇರುವಂತ ಅತಿ ದೊಡ್ಡ ಸವಾಲು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗಿಂತ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥದ್ದು. ಬಿಜೆಪಿಗಿಂತ ಕಡಿಮೆ ಸ್ಥಾನವನ್ನ ಗೆದ್ದಿದೆ ಆದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ನ ಗ್ಯಾರಂಟಿಗಳ ಅನುಷ್ಠಾನ ವಿಚಾರದಲ್ಲಿ ಏನ್ ತಪ್ಪಾಗಿದೆ ಮತ್ತು ಕಾಂಗ್ರೆಸ್ನ 1 ವರ್ಷದ ಈ ಆಡಳಿತದಲ್ಲಾಗಿರುವಂತಹ ಸಮಸ್ಯೆಗಳೇನು, ಇದೆಲ್ಲವೂ ಕೂಡ ಪುನರ್ ವಿಮರ್ಶೆ ಆಗಬೇಕಾಗತ್ತೆ. ಆ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕಾಂಗ್ರೆಸ್ ನಿನ್ನೆ ಸಿಎಂ ಕ್ಯಾಬಿನೆಟ್ ನಲ್ಲೇ ಎಲ್ರಿಗೂ ಕೂಡ ಡಿನ್ನರ್ಗೆ ಆಹ್ವಾನವನ್ನ ಕೊಟ್ಟಿದ್ರು. ಅದರಂತೆ ಬಹುತೇಕ ಎಲ್ಲಾ ಸಚಿವರು ಕೂಡ ಸಿಎಂ ಕರೆದಂತಹ ಡಿನ್ನರ್ ಮೀಟಿಂಗ್ಗೆ ಹಾಜರಾಗಿದ್ರು. ಬಹಳ ಪ್ರಮುಖವಾಗಿ ಸಿಎಂಗೂ ಇದು ಪ್ರತಿಷ್ಠೆ, DCMಗೂ ಕೂಡ ಪ್ರತಿಷ್ಠೆ, ಯಾಕಂದ್ರೆ KPCC ಅಧ್ಯಕ್ಷರಾಗಿದ್ದಾರೆ. ಅದಕ್ಕೂ ಬಹಳ ಪ್ರಮುಖವಾಗಿ AICCಯಲ್ಲಿ ಕರ್ನಾಟಕದವರೇ ಆದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆಗಳು ಏನಿರಬೇಕು ಮತ್ತು
ಬಿಜೆಪಿ ಈಗಾಗಲೇ ಒಂದ್ ರೀತಿಯ ರಣೋತ್ಸಾಹದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಲೋಕಸಭಾ ಚುನಾವಣೆಗೆ. ಕಾರಣ ರಾಮ ಮಂದಿರ ಉದ್ಘಾಟನೆ ಆದ್ಮೇಲೆ ಲೋಕಸಭಾ ಚುನಾವಣೆಗೆ ಒಂದ್ ರೀತಿ ಒಂದು ಕಿಕ್ ಸ್ಟಾರ್ಟ್ ಸಿಕ್ಕಂಗ ಆಗಿದೆ ಬಿಜೆಪಿಗೆ. ಹಾಗಾಗಿ ರಾಜ್ಯಾದ್ಯಂತ ಅವರು ಓಡಾಡ್ತಿದ್ದಾರೆ, ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಮೀಟಿಂಗ್ ಗಳು ನಡೀತಾ ಇದೆ, ಜಿಲ್ಲಾಧ್ಯಕ್ಷರು ಕೂಡ ಓಡಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಕೌಂಟರ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಿಶ್ಚಿತವಾಗಿಯೂ ಪ್ಲಾನ್ ಮಾಡ್ತಾ ಇದೆ. ಕಾಂಗ್ರೆಸ್ನ ಮುಂದೆ ಇರುವಂತ ಪ್ರಬಲ ಅಸ್ತ್ರ ಗ್ಯಾರಂಟಿಗಳು. ಹೀಗಾಗಿ ಸಿದ್ದರಾಮಯ್ಯನವರು ನಿನ್ನೆ ನಡೆದಂತ ಮೀಟಿಂಗ್ ನಲ್ಲೂ ಕೂಡ ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿ, ಗ್ಯಾರಂಟಿಗಳ ಅನುಷ್ಠಾನ ಕುರಿತಂತೆ ನಾವು ಹೇಗೆ ನಡ್ಕೊಂಡಿದ್ದೀವಿ ಮತ್ತು ವಿಧಾನಸಭಾ ಚುನಾವಣೆಗೂ ಮುಂಚೆ ನಾವು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ಸಾಕಷ್ಟು ಕಡೆ ಹೇಳ್ಬೇಕು ಅನ್ನುವಂಥದ್ದು. ಜೊತೆಗೆ ವಿಧಾನಸಭಾ ಕ್ಷೇತ್ರವಾರು ಕೂಡ ಫಲಾನುಭವಿಗಳ ಸಮಾವೇಶಗಳನ್ನ ಮಾಡಬೇಕು. ಯಾಕಂದ್ರೆ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಹೆಚ್ಚು ಪ್ರಚಾರ ಆಗ್ಬೇಕು. ಈಗ ಗ್ಯಾರಂಟಿ ಸಮಿತಿ ಮಾಡ್ಲಿಕ್ಕೆ ಆದೇಶವನ್ನು ಕೂಡ ಮಾಡಿದೀವಿ. ಆ ಸಮಿತಿಯನ್ನು ಕೂಡ ಗ್ಯಾರಂಟಿಗಳ ಜನರಿಗೆ ತಲುಪುವಂತ ನಿಟ್ಟಿನಲ್ಲಿ ಮತ್ತು ಜನರಿಗೆ ಗ್ಯಾರಂಟಿಗಳ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನು ತಿಳಿದುಕೊಳ್ಳುವಂತ ಸಲುವಾಗಿಯೂ ಕೂಡ ಕೆಲಸ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದರ ಜೊತೆಗೆ ಎಲ್ಲಾ ಸಚಿವರಿಗೂ ಹೈಕಮಾಂಡ್ ಕೂಡ ಟಾಸ್ಕ್ ಕೊಟ್ಟಿತ್ತು. ಯಾಕಂದ್ರೆ ಲೋಕಸಭಾ ಚುನಾವಣೆಯನ್ನ ಎಲ್ಲರೂ ಗಂಭೀರವಾಗಿ ತೆಗೆದುಕೊಳ್ಬೇಕು. ಈಗಾಗಲೇ 28 ಲೋಕಸಭಾ ಕ್ಷೇತ್ರಕ್ಕೆ ಕೋಆರ್ಡಿನೇಟರ್ ಗಳನ್ನ ನೇಮಕ ಮಾಡಿದೀವಿ. ಈಗ ಆ ಕೋಆರ್ಡಿನೇಟರ್ ಗಳು ತನು ಮನ ಧನವನ್ನ ಅರ್ಪಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಸಾಕಷ್ಟು ಕಡೆ ಕ್ಯಾಂಡಿಡೇಟ್ ಗಳಿಗೆ ಆರ್ಥಿಕ ಕಾರಣದಿಂದಾಗಿ ಚುನಾವಣೆ ಗೆಲ್ಲೋದಕ್ಕಾಗೋದಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಬಹಳ ಸೂಚ್ಯವಾಗಿ ಸಚಿವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ನಿಮಗೆ ವಹಿಸಿರುವಂತ ಲೋಕಸಭಾ ಕ್ಷೇತ್ರಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಚುನಾವಣೆಗಳನ್ನ ಮಾಡಿ. ಅವರು ರಾಮನಾಸ್ತ್ರ ಇಟ್ಕೊಂಡು ನಾವು ಗ್ಯಾರಂಟಿಗಳನ್ನ ಇಟ್ಕೊಂಡು ಹೆಚ್ಚು ಪ್ರಚಾರ ಮಾಡೋಣ, ಆ ಮೂಲಕ ಚುನಾವಣೆಯನ್ನು ಎದುರಿಸೋಣ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಸಿಎಂ ಮುಂದಿನ ದಿನಗಳಲ್ಲಿ ಒಂದು ಬಜೆಟ್ ಕೂಡ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವ್ರಿಗೂ ಕೂಡ ಅನುದಾನವನ್ನ ಕೊಡ್ತೀವಿ. ಶಾಸಕರ ಜೊತೆಗೂ ಕೂಡ ಕೋಆರ್ಡಿನೇಷನ್ ಮಾಡ್ಕೊಂಡು ಚುನಾವಣೆಗೆ ಹೋಗೋಣ ಅನ್ನುವಂತ ಸಲಹೆಯನ್ನು ಕೂಡ ಮುಖ್ಯಮಂತ್ರಿಗಳು ನೀಡಿರುವಂತದ್ದು ನಿನ್ನೆ ಡಿನ್ನರ್ ಮೀಟಿಂಗ್ ನಲ್ಲಿ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಸಿಎಂ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ನಡೆದಂತಹ ಚರ್ಚೆ ಇದಾದ್ರೆ ಇದು ಕಾಂಗ್ರೆಸ್ ನಲ್ಲಿ ನಡೆದಂತಹ ಬೆಳವಣಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.